ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಶಿವೀಕರಣ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನನ್ನ ಜೊತೆ ಇವತ್ತೊಬ್ರು ತುಂಬಾ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಎಸ್ ಬಿಗ್ ಬಾಸ್ ಸೀಸನ್ 10 ವಿನ್ನರ್, ದ ವೆರಿ ಹ್ಯಾಂಡ್ಸಮ್ ಅಂಡ್ ದ ಜೆಂಟಲ್ಮನ್ ಕಾರ್ತಿಕ್ ಮಹೇಶ್ ಅವರು ಇದ್ದಾರೆ. ಸರ್ ಹಾಯ್. ಹಾಯ್ ಹಾಯ್ ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಗಿದ್ದೀರಿ? ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಎಷ್ಟು ದಿನಗಳ ವೇಟ್ ಮಾಡಿದ್ದೀನಿ ಅಂದ್ರೆ ಆಲ್ಮೋಸ್ಟ್ ವರ್ಷಗಳೇ ಆಯ್ತು ಅನ್ಸುತ್ತೆ. ಈಗ ಕೇಳ್ತಾನೆ ಇದ್ದೆ, ಇವ್ರು ಬಿಸಿ ಇದ್ರು. ಹೇಳಿ ಸರ್, ಎಷ್ಟು ಬಿಸಿ ಇದ್ದೀರಿ ಅಂತ. ಇಲ್ಲ ಹಾಗೇನಿಲ್ಲ. ಅಂದ್ರೆ ಸಿನಿಮಾ ಕೆಲ್ಸಗಳು ನಡೀತಾ ಇದೆ. ಅಂದ್ರೆ ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ ಸಿನಿಮಾ ಕೆಲ್ಸಗಳು ಆದ್ಮೇಲೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ವಿಷಯ ಇರುತ್ತೆ, ಚೆನ್ನಾಗಿರುತ್ತೆ ಅಂತ. ಸೊ ಹಾಗಾಗಿ ಸಿನಿಮಾ ವಿಷಯ ಏನಾದ್ರು ಇದ್ರೆ ಮಾತಾಡೋಣ ಅನ್ನೋದೊಂದು, ಮತ್ತೆ ಜೊತೆಗೆ ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಕೆಲವೊಂದು ಲುಕ್ ರಿವೀಲ್ ಮಾಡಂಗಿಲ್ಲ ಆ ತರ. ಯಾವ್ಯಾವ ಪ್ರಾಜೆಕ್ಟ್ಸ್ ಅಲ್ಲಿ ಬಿಜಿ ಇದ್ದೀರಿ? ನಿಮ್ ಪಾತ್ರಗಳ ಬಗ್ಗೆ. ಆ, ರಾಮರಸ ಆ, ಆ, ಈಗಷ್ಟೇ ಕಂಪ್ಲೀಟ್ ಆಗಿದೆ. ಸಾಂಗ್ ಟು ಕಂಪ್ಲೀಟ್. ಮತ್ತೆ ಅಂಡ್ ದೆನ್ ರಿಚ್ ರಿಚ್ ಸೆಟ್ಟೇರ್ ಇದೆ. ಅಂಡ್ ದೆನ್ ನೆಕ್ಸ್ಟ್ ಮಂತ್ ಪನ್ನಗ ಅವ್ರ ಜೊತೆ ಒಂದು ಸಿನಿಮಾ ಅಂಡ್ ಆಲ್ಫಾ ಸಿನಿಮಾ ಈ ತಿಂಗಳು 20ನೇ ತಾರೀಕು ರಿಲೀಸ್ ಆಗ್ತದೆ. ಅದ್ರಲ್ಲಿ ಒಂದು ಸ್ಪೆಷಲ್ ಮಾಡಿದೀನಿ. ಅಂಡ್ ಇಟ್ಸ್ ಅ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ ಟು ಆಲ್ ಮೈ ಫ್ಯಾನ್ಸ್ ಅಂಡ್ ನೋಡ್ದವ್ರು ಇಷ್ಟಪಡ್ತಾರೆ. ಹೌದು, ಎಸ್. ಓಕೆ, ಇನ್ನು ಬಿಗ್ ಬಾಸ್ ನಂತರದ ಲೈಫ್ ಯಾವ ರೀತಿಯಾಗಿದೆ ಅಂಡ್ ಎಷ್ಟು ಬದಲಾವಣೆಗಳನ್ನು ತಂದು ಕೊಟ್ಟಿದೆ ಕಾರ್ತಿಕ್ ಅವರ ಲೈಫಲ್ಲಿ? ಯಾಕಂದ್ರೆ ಬಹಳಷ್ಟು ಬಿಸಿ ಅಂತೂ ಆಗಿದ್ದೀರಿ, ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬಿಜಿ ಆಗಿದ್ದೀರಿ. ಹೌದು. ಅಂದ್ರೆ ಬಿಗ್ ಬಾಸ್‌ಗೂ ಮುಂಚೆನೂ ಐ ಹ್ಯಾಡ್ ಡಿಸೈಡೆಡ್ ದಟ್ ಸಿನಿಮಾ ಮೂಲಕನೇ ಇನ್ನೂ ನನ್ನ ಕೆರಿಯರ್‌ನ ಕಂಟಿನ್ಯೂ ಮಾಡ್ಬೇಕು ಅಂತ ಡಿಸಿಷನ್ ಮಾಡಿದ್ದೆ. ಅದಕ್ಕೆ ತಕ್ಕಂತೆ ನಂಗೆ ಬಿಗ್ ಬಾಸ್ ಒಂದು ಒಳ್ಳೆ ಪ್ಲಾಟ್‌ಫಾರ್ಮ್ ಸಿಕ್ತು ಟು ಮುಂದೆ ಇನ್ನೂ ಚೆನ್ನಾಗಿ ಎಲಿವೇಟ್ ಮಾಡ್ಕೊಳ್ಳೋದಕ್ಕೆ. ಚೆನ್ನಾಗಿ ಎಲಿವೇಟ್ ಒಳ್ಳೆ ಪ್ಲಾಟ್‌ಫಾರ್ಮ್ ಕೊಟ್ಟಿದೆ. ಸೊ ಅಷ್ಟಿಗೆ ಆಗಬಾರ್ದಲ್ಲ. ಸೊ ಕಂಟಿನ್ಯೂ ಆಗಬೇಕು. ಬೇರೆ ಸಿನಿಮಾಗಳ ಮೇಲೆ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ಸಿನಿಮಾ ಮಾಡ್ತೀನಿ. ಆಫ್‌ಕೋರ್ಸ್ ಲೈಫ್ ಅಂತೂ ಚೇಂಜ್ ಆಗಿದೆ. ಅಂದ್ರೆ ಒಂದು ಪರ್ಟಿಕ್ಯುಲರ್ ಒಂದು ಸಣ್ಣ ವರ್ಗಕ್ಕೆ ಮಾತ್ರ ಗೊತ್ತಿದ್ದೆ ನಾನು. ಅದಂತ ಒಂದು ದೊಡ್ಡ ಪ್ಲಾಟ್‌ಫಾರ್ಮ್ ಇಡೀ ಕರ್ನಾಟಕಕ್ಕೆ ಪರಿಚಯ ಮಾಡಿದೆ. ಎಲ್ಲೋದ್ರೂನು ಜನಗಳು ನನ್ನ ಗೊತ್ತಾಗಿ ಮಾಡಿದೆ. ಆಫ್‌ಕೋರ್ಸ್ ಇಟ್ಸ್ ಅ ವೆರಿ ಗುಡ್ ಪ್ಲಾಟ್‌ಫಾರ್ಮ್. ಎಸ್ ಸರ್. ಈ ಬಾರಿಯ ಬಿಗ್ ಬಾಸ್ ಸೀಸನ್ ನೋಡಿರ್ತೀರಿ ಅನ್ಸುತ್ತೆ. ಹೆಂಗಿತ್ತು ಸರ್? ಈ ಬಹುಶಃ ಬಹಳಷ್ಟು ಐಪ್ ಕ್ರಿಯೇಟ್ ಆದಂತಹ ಒಂದು ಇದು ಸೀಸನ್ ಇದು. ಸೊ ಈ ಒಂದು ಸೀಸನ್ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಇನಿಷಿಯಲಿ ಸ್ವಲ್ಪ ಅಂದ್ರೆ ಬೇರೆ ಯಾರು ಮಾತಾಡ್ತಾ ಇರ್ಲಿಲ್ಲ. ಅವನೊಬ್ನೇ ಕಾಣಿಸುತ್ತೆ. ಅದನ್ನ ನಾನು ಅವನೊಬ್ನೇ ಕಾಣಿಸ್ತಾ ಇರೋದು ಅಂತ ಕೂಡ ನಾನು ಹೇಳಿದ್ದೆ ಅಂಟಿಲ್ 50 ಡೇಸ್. ಅಂಡ್ ದೆನ್ ಎಲ್ಲರೂ ಓಪನ್ ಅಪ್ ಆಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಅಲ್ಟಿಮೇಟ್ಲಿ ಗಿಲ್ಲಿ ಅಷ್ಟೊತ್ತಿಗಾಗ್ಲೇ ಟೇಕ್ ಓವರ್ ಮಾಡ್ಬಿಟ್ಟಿದ್ದು. ನನ್ಗೆ 50 ಡೇಸ್ ಅಷ್ಟೊತ್ತಿಗೆ ಗೊತ್ತಾಗೋಗಿತ್ತು ದಟ್ ಹಿ ಮೈಟ್ ಬಿ ದ ವಿನ್ನರ್, ಅಥವಾ ಹಿ ವಿಲ್ ಬಿ ದ ವಿನ್ನರ್. ಚೆನ್ನಾಗಿತ್ತು. ಅಂದ್ರೆ ಅಂಡ್ ದ ಹೈಪ್ ಈಸ್ ಗೆಟಿಂಗ್ ಜೆನ್ಯೂನ್ ಇದೆ ಅದು ಆಕ್ಚುಲಿ. ಯಾಕಂತಂದ್ರೆ ಆಮ್, ಸಿ ಒಳಗಡೆ ಅವ್ನು ತುಂಬಾ ಚೆನ್ನಾಗಿ ಆಡಿದೆ, ನೋ ಡೌಟ್. ಬಟ್ ಹೊರಗಡೆ ಅದಕ್ಕೂ ಮುಂಚೆ ಬಿಫೋರ್ ಗೋಯಿಂಗ್ ಟು ಬಿಗ್ ಬಾಸ್ ಅವನೊಂದು ಜರ್ನಿ ಇದೆಯಲ್ಲ, ಅಂದ್ರೆ ಅದ್ ತಿಳ್ಕೊಳಕ್ ನಾನ್ ಶುರು ಮಾಡಿದಾಗ ಒಂದು ಸೆಟ್ ಬಾಯ್ ಆಗಿಂದ ಹಿಡಿದು ಎಲ್ಲ ಏನೋ ಪ್ರಾಪರ್ಟಿ ಕಾಮಿಡಿ ಅಂತ ಹೊಸದಾಗಿ ಇನ್ವೆಂಟ್ ಮಾಡಿ, ಅದು ನಾನು ಆಕ್ಚುಲಿ ಪ್ರಾಪರ್ಟಿ ಕಾಮಿಡಿ ಅನ್ನೋದು ಮುಂಚೆ ನಾನು ಕೇಳೇ ಇರಲಿಲ್ಲ. ಆ ತರ ಮಾಡಿ ಅಂಡ್ ದೆನ್ ಇನ್ನೊಂದು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಬಿಗ್ ಬಾಸ್. ಅದರಿಂದ ಗೆದ್ದು ಇವತ್ತಿಗೆ ಒಂದು ಸ್ಟಾರ್ ರೇಂಜ್ಗೆ ಜನ ರೆಕಗ್ನೈಸ್ ಮಾಡ್ತಿದ್ರೆ ಹಿ ಡಿಸರ್ವ್ಸ್ ಇಟ್. ಖುಷಿ ಆಗುತ್ತೆ ಆ ತರ ಹುಡುಗರು ಅಥವಾ ಹೆಣ್ಮಕ್ಳು ಗೆದ್ದಾಗ. ಅಂದ್ರೆ ಫ್ರಮ್ ನೋ ಬ್ಯಾಕ್ ಗ್ರೌಂಡ್ಸ್, ಏನೂ ಸಪೋರ್ಟ್ ಇಲ್ಲದೆ ಬಂದು ಅಲ್ಲಿ ನಿಂತ್ಕೊಳ್ಳೋದಿದೆಯಲ್ಲ, ಅಷ್ಟು ಜನಗಳ ಪ್ರೀತಿ ಗಳಿಸೋದಿಲ್ಲ. ಇಟ್ ಇಸ್ Okay. ನಿಮ್ಮ ಫೇವರೇಟ್ ಯಾರಾಗಿದ್ರು ಸರ್ ಈ ಬಾರಿ ಬಿಗ್ ಬಾಸ್ ಸೀಸನ್? ಅಲ್ಲ ಗಿಲ್ಲಿನೇ. ಇನಿಷಿಯಲಿ ನಾನು ಸಪೋರ್ಟ್ ಮಾಡಿದ್ದು ಧನುಗೆ. ಅಂದ್ರೆ ಫಸ್ಟ್ ವೀಕ್ ಹೋಗೋಕೆ, ಅಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು ಮುಂಚೆ, ಬಿಕಾಸ್ ಈಸ್ ಮೈ ಫ್ರೆಂಡ್. ಮುಂಚೆ ನಾನು ಪರಿಚಯ ಇದ್ದ. ಸೊ ಅದಾದ್ಮೇಲೆ ಹೋಗ್ತಾ ಐ ಫೆಲ್ಟ್ ಗಿಲ್ಲಿ ಇಸ್ ಡೂಯಿಂಗ್ ಗುಡ್ ಅಂತ. ಧನುನು ಆಕ್ಚುಲಿ ಚೆನ್ನಾಗಿ ಆಡ್ತಿದ್ದ. ಗಿಲ್ಲಿ ವಾಸ್ ಬೆಟರ್ ದನ್. ಸೊ ಗಿಲ್ಲಿಗೆ ನನ್ಗೆ ಅಂದ್ರೆ ಅಫ್ಕೋರ್ಸ್ ಫ್ರೆಂಡ್ ಅಂತ ಅವನಿಗೂ ಸಪೋರ್ಟ್ ಮಾಡಿದೀನಿ. ಇವ್ನು ಚೆನ್ನಾಗಿ ಆಡ್ದಂತ ಗಿಲ್ಲಿ ಸಪೋರ್ಟ್ ಮಾಡಿದ್ದೀನಿ. ಹಾಗೆ ಓಕೆ. ಅವ್ರ ಒಂದಷ್ಟು ಅಚ್ಚುಗಳನ್ನೆಲ್ಲ ಹಾಕಿಸ್ಕೋತಾರೆ. ಬಹುಶಃ ನಾನು ಅದನ್ನ ನೋಡಿದಾಗ ಕೆಲವ್ರು ಏನಂತ ಹೇಳಿದ್ರು, ನಿಮ್ಮ ಅಪ್ಪ ಅಮ್ಮಂದ್ ಅಚ್ಚೆ ಹಾಕಿಸ್ಕೋಬೇಕಿತ್ತು. ಅವ್ರ ಅಚ್ಚೆ ಹಾಕಿಸ್ಕೊಳ್ಳೋದು ಏನಿದೆ, ಯಾಕಂದ್ರೆ ಅವ್ರು ಬರ್ತಾರೆ, ಎಂಟರ್ಟೈನ್ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಸೊ ಈ ತರದೆಲ್ಲ ಒಂದಷ್ಟು ಹೊರಗಡೆ ಚರ್ಚೆ ಆಗ್ತಾ ಹೋಯ್ತು ಸರ್. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಈಗ ನಾನು ಹೊರಗಡೆ ಬಂದಾಗ್ಲೂ ಆ ಥರ ಒಂದಷ್ಟು ಆಯ್ತು. ನಾಟ್ ದ ಫೇಸ್, ಬಟ್
ನೇಮ್ ಎಲ್ಲ ನನ್ನ ಹೆಸರೆಲ್ಲ ಹಾಕಿಸ್ಕೊಟ್ಟು ಸುಮಾರು ಜನ ಆ ಥರ ಎಲ್ಲ ಮಾಡಿದ್ರು. ನನ್ಗನ್ಸೋದು ಅಂದ್ರೆ ಅಷ್ಟು ಪ್ರೀತಿ ಕೊಡ್ತಾರೆ ನಮ್ಗೆ, ಅದಕ್ಕೆ ಹೇಗೆ ಉತ್ತರಿಸ್ಬೇಕು ಅಥವಾ ಅದಕ್ಕೆ ಏನು ರೆಸ್ಪಾನ್ಸ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಬಟ್ ಐ ರಿಕ್ವೆಸ್ಟ್, ಅಂದ್ರೆ ಯಾರು ಪ್ರೀತಿ ಕೊಡ್ತಾರೆ ಅಥವಾ ಅಷ್ಟು ಇಷ್ಟಪಡ್ತಾರೆ ಅಂದ್ರೆ ಹಚ್ಚೆ ಹಾಕಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವ್ರನ್ನ ದೂರದಿಂದನೇ ನೀವು ಆಕ್ಚುಲಿ ಇಷ್ಟಪಡಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹರಿಸಿ ಸಾಕು, ಅಷ್ಟೇ ಸಾಕು ಅವ್ರಿಗೆ. ಅಂದ್ರೆ ಇದನ್ನ ಮುಂಚೆಯಿಂದನೂ ನೋಡ್ಕೊಂಬಂದು ನನ್ಗೆ ಯಾರಾದ್ರೂ ಆ ರೀತಿ ಮಾಡಿದ್ರು ಅಂದ್ರೆ ನನ್ನ ಪರ್ಸ್ಪೆಕ್ಟಿವ್ ಇದು. ನಾನು ಹೇಳೋದು ಆ ಅಚ್ಚೆ ತಂದೆ ತಾಯಿ, ಕೋರ್ಸ್ ತಂದೆ ತಾಯಿ ಇಸ್ ಆಲ್ವೇಸ್ ಆನ್ ಟಾಪ್. ಈಗ ನಾನು ಅಷ್ಟೇನೆ, ನಾನು ಫಸ್ಟ್ ಆಫ್ ಆಲ್ ಅಚ್ಚೆ ನಾನು ಹಾಕ್ಸ್ಕೊಳ್ಳೋದೇ ಇಲ್ಲ. ನಾನು ಹೇಳೋದು ಅಭಿಮಾನ ಪ್ರೀತಿ ಸಿನಿಮಾ ಮಾಡಿದಾಗ ಅಲ್ಲಿ ತೋರಿಸಿ. ಯಾಕೆ ಈಗ ಆಲ್ರೆಡಿ ನಿಮ್ ಅಭಿಮಾನ ತೋರಿಸಿ ವೋಟ್ ಮಾಡಿ ಗೆಲ್ಸಿದೀರ, ನಿಜ. ಹಂಗಿದ್ಮೇಲೆ ಅಜ್ಜೆ ಎಲ್ಲ ಯಾಕೆ ಅನ್ನೋದು ಇಟ್ಸ್ ನನ್ನ ಪರ್ಸ್ಪೆಕ್ಟಿವ್. ಅಂದ್ರೆ ಪರ ವಿರೋಧ ಅನ್ನೋದು ಇದ್ದೇ ಇರುತ್ತೆ. ನನಗನ್ಸೋದು ನೀವು ಇಷ್ಟಪಟ್ಟವ್ರಿಗೆ ಅವ್ರ ಬಗ್ಗೆ ಒಳ್ಳೇದ್ ಬಯಸಿ, ಅವ್ರು ಯಾವಾಗ್ಲೂ ಖುಷಿಯಾಗಿರ್ತಾರೆ, ಅಷ್ಟೇ ಸಾಕು. ಸೊ ಯಾವ ವಿಚಾರಗಳಿಂದ ಗಿಲ್ಲಿಯವ್ರಿಗೆ ಗೆದ್ದಿರ್ಬೋದು ಅನ್ಸುತ್ತೆ? ಎಂಟರ್ಟೈನ್ ಮಾಡಿದಾನೆ, ಎಂಟರ್ಟೈನ್ ಮಾಡಿದಾನೆ ಒಂದು. ಎಲ್ಲರಿಗಿಂತ ಜಾಸ್ತಿ ಒಂದಷ್ಟು ವಿಷಯಗಳಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದಾನೆ. ಮತ್ತೆ ಒಂದ್ಸಲಿ ಅವ್ನ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿದ್ಮೇಲೆ ಅವ್ನ ಫ್ರೆಂಡ್ ಜೊತೆ ಅವ್ನು ಯಾವಾಗ್ಲೂ ಇದ್ದಾನೆ ಅನ್ನೋದು ನಾನು ಅಬ್ಸರ್ವ್ ಮಾಡಿದ್ದು. ಅಂದ್ರೆ ಅವ್ರಿಗೆ ಅಂದ್ರೆ ಅವ್ರ ಅಗೇನ್ಸ್ಟ್ ಆಗಿ ಅಥವಾ ಅವ್ರ ಅಗೇನ್ಸ್ಟ್ ಆದ್ರೂ ಇವನ್ನ ಅಲ್ಲೇ ಇದ್ ಮಾಡ್ತಾ ಇದ್ದ. ಸೊ ವೆರಿ ನೈಸ್. ನಂಗೆ ಆ ವಿಷಯದಲ್ಲಿ ಪರ್ಸನಾಲಿಟಿ ವಿಷಯದಲ್ಲೂ ಗಿಲ್ಲಿ ವಾಸ್ ವೆರಿ ಗುಡ್. ಸೂಪರ್. ಇನ್ನು ಅಶ್ವಿನಿ ಗೌಡ ಅವರು ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಪಾಸ್ ಮಾಡ್ತಾರೆ. ಏನಂದ್ರೆ ಬಹುಶಃ ಯಾವ ಸೀಸನ್ ಅಲ್ಲೂ ನಂತರದ ಹೆಣ್ಮಗಳು ಬಂದಿಲ್ಲ, ದ ವೆರಿ ಡೇರಿಂಗ್ ಅಂಡ್ ಡ್ಯಾಶಿಂಗ್ ಹೆಣ್ಮಗಳು ನಾನು ಅಂತ ಹೇಳಿ. ಅದೇ ರೀತಿಯಾಗಿ ಒಂದಷ್ಟು ಟ್ರೋಲ್ಗಳು ನಡೆಯುತ್ತೆ ನಿಮ್ಮ ಸೀಸನ್ನಿನ ಸಂಗೀತ ಶೃಂಗೇರಿ ಅವ್ರನ್ನ ತಗೊಂಡು. ಸಿಮ್ಮಿನಿ ಅಂತಾನೆ ಸಿಕ್ಕಾಬಟ್ಟೆ ಫೇಮಸ್ ಆಗಿದ್ರು ಸಂಗೀತ ಶೃಂಗೇರಿ ಅವರು. ಸೊ ನೀವ್ ಯಾಕೆ ಇಷ್ಟೊಂದು ಐಪ್ ತಗೊಳ್ತಾ ಇದ್ದೀರಾ? ಸಂಗೀತ ಶೃಂಗೇರಿ ಅವರು ಕೂಡ ಅಷ್ಟೇ ಚಂದ ಆಟ ಆಡಿದ್ರು ಅಂತ ಬಹಳಷ್ಟು ಜನ ಹೇಳ್ತಾ ಹೋಗ್ತಾರೆ, ಟ್ರೋಲ್ ಮಾಡ್ತಾ ಹೋಗ್ತಾರೆ. ಇದ್ರ ಬಗ್ಗೆ ನೀವು? ಫ್ಯಾನ್ಸ್ ಅನ್ನೋರು ಕಂಪಾರಿಸನ್ ಅನ್ನೋದು ಮಾಡ್ತಾನೆ ಇರ್ತಾರೆ. ಅಂದ್ರೆ ಚೆನ್ನಾಗಿ ಆಡದೇ ಇರ್ಲಿ, ಅವರ ಪರವಾಗಿ ಇಫ್ ಶಿ ಇಸ್ ಗುಡ್, ಇಫ್ ಶಿ ಇಸ್ ದ ಬೆಸ್ಟ್, ಅವ್ರ ಪರವಾಗಿ ಇರ್ಲಿ ಬಿಡಿ. ನಾನು ಹೇಳಿದ್ನಲ್ಲ, ನೀವು ಒಬ್ಬರನ್ನ ಇಷ್ಟಪಡ್ತಿದ್ದೀರಾ ಅಂತ ಅಂದ ತಕ್ಷಣ ಅಂದ್ರೆ ಎಲ್ಲರೂ ಅವ್ರನ್ನ ಇಷ್ಟಪಡ್ಬೇಕು ಅಂತ ಏನು ಇಲ್ಲ. ನಾನು ಹೇಳ್ತಿರೋದು ಅವ್ರ ಮನಸ್ಸಲ್ಲಿ ಅವರು ಶಿ ಇಸ್ ವೆರಿ ಗುಡ್, ಲೆಟ್ ಇಟ್ ಬಿ. ಗಿಲ್ಲಿನ ಇಷ್ಟಪಡೋರು ಇಷ್ಟಪಡಿ, ಅವ್ರನ್ನ ಹೇಟ್ ಯಾಕೆ ಮಾಡ್ತೀರಾ? ಅವ್ರ ಪಡಗ ಅವ್ರು ಏನು ಹೇಳ್ಕೊಂತಾರೆ ಬಿಡಿ. ಬಟ್ ರೀಸೆಂಟ್ ಆಗಿ ಒಂದು ಪೋಸ್ಟ್ ನೋಡಿದ್ವಿ ಸರ್, ನಿಮ್ದು ಮತ್ತೆ ಸಂಗೀತ ಅವ್ರ್ದು. ಬಹಳ ಫ್ಯಾನ್ಸ್ಗಳು ಈಗಲೂ ಆ ಫ್ಯಾನ್ಸ್ ಪೇಜ್ಗಳು ಹಾಗೆ ಇದೆ, ಈಗಲೂ ಅಷ್ಟೇ ಕ್ರೇಜ್ ಇದೆ. ನೀವಿಬ್ರನ್ನ ಮತ್ತೆ ಒಂದು ಫ್ರೇಮ್ ಅಲ್ಲಿ ನೋಡಿದಾಗ ಆ ಖುಷಿ, ಆ ಸಂತೋಷ, ಮತ್ತೆ ಅದೇ ಹಾಡ್ ಹಾಕೋದು ಎಲ್ಲ ಫುಲ್ ಒಂದು ಐಪ್ ಕ್ರಿಯೇಟ್ ಆಗತ್ತೆ. ಸೊ ನಿಮ್ಮನ್ನ ಮತ್ತೆ ಸಂಗೀತ ಶೃಂಗೇರಿ ಅವ್ರನ್ನ ನೋಡಿದಾಗ ಖುಷಿ ಆಗತ್ತೆ. ಆ ಒಂದು ಫ್ರೆಂಡ್ಶಿಪ್ ಬಾಂಡ್ ಈಗ ಹೇಗಿದೆ? ಅಲ್ಲ, ಚೆನ್ನಾಗಿದೆ. ಅಂದ್ರೆ ಯಾವುದೇ ಒಂದು ವಿಷಯನ ಎಷ್ಟು ದಿನ ಅಂತ ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ? ಆ ಚೆನ್ನಾಗಿ, ಅಂದ್ರೆ ಬಿಗ್ ಬಾಸ್ ಅಲ್ಲಿ ಇದ್ದಾಗಲೂ ತುಂಬಾ ಚೆನ್ನಾಗಿತ್ತು. ವಿ ಹ್ಯಾಡ್ ಅ ನೈಸ್ ಟೈಮ್. ಹೋಗ್ತಾ ಹೋಗ್ತಾ ಒಂದು ಕಾನ್ಫ್ಲಿಕ್ಟ್ ಇಂದ ವಿ ಸ್ಟಾರ್ಟೆಡ್ ಡಿಪಾರ್ಟಿಂಗ್. ಅಂದಾದ್ಮೇಲೆ ಮತ್ತೆ ಹೊರಗಡೆ ಬಂದ ಮೇಲೆ ಅಂದ್ರೆ ಸಿಗಕ್ಕೆ ಅವಕಾಶ ಸಿಕ್ಕಿಲ್ಲ. ಅದಕ್ಕೆ ತಕ್ಕಂತೆ ನನ್ನ ತಂಗಿ ಮಗನ ನಾಮಕರಣಕ್ಕೆ ಕರೆದಿದ್ದೆ. ಶಿಡಿನ್ ಶಾಪ್ ಸ್ವಲ್ಪ ಬಿಸಿ ಇದ್ರು ಅಂತ ಅನ್ಸುತ್ತೆ. ಅದಾದ್ಮೇಲೆ ಅವ್ರು ಕರೆದಾಗ ಐ ಫೆಲ್ಟ್ ಅಂದ್ರೆ ಒಂದು ಒಳ್ಳೆ ಆಪರ್ಚುನಿಟಿ. ಒಬ್ರು ಅಂದ್ರೆ ಸುಮಾರು 1.5 ವರ್ಷ 2 ವರ್ಷ ಆದ್ಮೇಲೆ ಸಿಗೋದಕ್ಕೆ, ಭೇಟಿ ಆಗೋದಕ್ಕೆ, ಮಾತಾಡೋದಕ್ಕೆ. ಹಂಗಾಗಿನೇ ನಾನು ಹೋಗಿದ್ದು. ಓಕೆ. ಬಟ್ ಇದ್ರ ಮಧ್ಯ ತನಿಷ್ ಅವರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ಕಾರ್ತಿಕ್ ಅವರು ತನಿಷ್ ಅವರು ಏನಾರು ಆ ರೀತಿ ಏನಿಲ್ಲ. ಜಗಳ ಆಗಿದೆ ಅಂತ ಒಂದಷ್ಟು ಚರ್ಚೆ ಆಗ್ತಿದೆ, ಏನಿಲ್ಲ. ಹಂಗೆಲ್ಲ ಏನಿಲ್ಲ. ನಾನು ಮೊನ್ನೆನೆ ಮೆಸೇಜ್ ಮಾಡಿದೆ ಬಿಗ್ ಬಾಸ್ ಫಿನಾಲೆ ಆದ ತಕ್ಷಣ, ಮಚ್ಚ ನೋಡ್ ಮಚ್ಚ ಎಷ್ಟ್ ಚೆನ್ನಾಗಿ ಗಿಲ್ಲಿ ಪಕ್ಕ ಏನೋ ರಕ್ಷಿತಾ ಅವರು ನಿಂತ್ಕೊಂಡಿದ್ರು. ವಿ ಶೇರ್ ಅ ವೆರಿ ಗುಡ್ ಬಾಂಡ್. ನಾನು ಮೆಸೇಜ್ ಮಾಡಿದೆ, ನೋಡ್ ಮಚ್ಚ ನಾನು ನೀನ್ ನಿಂತ್ಕೊಂಡಿದ್ರೆ ಹೆಂಗಿರ್ತಿತ್ತು ಅಂತ ತನಿಷಾಗೆ ಹೇಳಿದೆ. ಅಂಡ್ ಅವರು ಕೋಣ ಸಿನಿಮಾ ಎಲ್ಲ ನಾನು ಹೋಗಿ ಐ ಸಪೋರ್ಟೆಡ್ ಹರ್. ಅವರು ಕೆಲ್ಸಕ್ಕೆ ಒಂದ್ಸಲ ಫ್ರೆಂಡ್ ಅಂತ ಕನ್ಸಿಡರ್ ಮಾಡಿದ್ರೆ ಫ್ರೆಂಡ್ ಅವರು. ಅಂದ್ರೆ ಎಲ್ಲಾನು ತಂದು ನಾನು ಹೊರಗಡೆ ತೋರಿಸ್ಕೋಬೇಕು ಅನ್ನೋದು ಏನಿಲ್ಲ. ನಾವು ಸಮಯ ಸಿಕ್ಕಾಗೆಲ್ಲ ನಾವು ಮಾತಾಡ್ತಿರ್ತೀವಿ, ವಿ ಕೀಪ್ ಟೆಕ್ಸ್ಟಿಂಗ್ ಆ ರೀತಿ. ಸೊ ಆ ಥರ ಎಲ್ಲ ಏನಿಲ್ಲ.
ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.